ಭಾರತಿ ಶೆಟ್ಟಿ ವಿರುದ್ಧ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗರಂ ಆಗಿರುವಂತಹದ್ದು. ಏನು ಇವತ್ತು ಅಂತಿಮ ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕ ಡಾಕ್ಟರ್ ಜಿ ಪರಮೇಶ್ವರ್ ಸದನವನ್ನ ತಪ್ಪು ದಾರಿಗೆ ಇಳ್ತಾ ಇರತಕ್ಕಂತಹ ಹುನ್ನಾರವನ್ನ ಭಾರತೀಯವರು ಮಾಡ್ತಾ ಇದ್ದಾರೆ ಅಂತ ಇದೀಗ ಗರಂ ಆಗಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆ 14,000 ಕೋಟಿ ರೂಪಾಯಿ, ಅಮೃತ ಯೋಜನೆ 2,319 ಕೋಟಿ, ಸೈಟ್ಲೈಟ್ ರಿಂಗ್ ಟೌನ್ ರಿಂಗ್ ರೋಡ್ 24,000 ಕೋಟಿ ರೂಪಾಯಿ. ಕರ್ನಾಟಕಕ್ಕೆ ಒಟ್ಟು ಬಿಡುಗಡೆಯಾದ ಹಣ 2,854.979 ಕೋಟಿ. ಸಭಾಪತಿಗಳೇ ಒಂದು ನಿಮಿಷ, ಸಭಾಪತಿಗಳೇ ಕೊನೆಯದಾಗಿ ನಾನು ಕೊನೆಗೆ ಹೇಳುದು ಅಂತ ಹೇಳಿದ್ರೆ, ಇದು ಅಭಿವೃದ್ಧಿ ಪರ ಬಜೆಟ್ ಅಲ್ಲ. ಸಭಾಪತಿಗಳೇ, ಇದು ಅಭಿವೃದ್ಧಿ ಪರ ಬಜೆಟ್ ಅಲ್ಲ. ಯಾಕಂದ್ರೆ ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್ ಮತ್ತೆ ತಮಿಳುನಾಡು ಬಹುಮುಖ್ಯ ಅಭಿವೃದ್ಧಿ ಹೊಂದಿದ ರಾಜ್ಯ. ಇದರಲ್ಲಿ ಈ ರಾಜ್ಯದ ಆರ್ಥಿಕ ಪ್ರಗತಿ ಭಾರತದ ಆರ್ಥಿಕ ಪ್ರಗತಿಗಿಂತ ಹೆಚ್ಚಿರುತ್ತೆ. ದುರದೃಷ್ಟವಶಾತ್ ಈ ಬಾರಿ ಸಿದ್ದರಾಮಯ್ಯನವರು 2ನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ GSTP ಕುಂಠಿತವಾಗಿದೆ. ಭಾರತದ 2021-22ರಲ್ಲಿ ಭಾರತದ ಅಭಿವೃದ್ಧಿ 9.1% ಇತ್ತು. 2022ರಲ್ಲಿ ಕರ್ನಾಟಕದ 9.8 ಇತ್ತು, ಜಾಸ್ತಿ. 2021-22ರಲ್ಲಿ ಭಾರತದ ಅಭಿವೃದ್ಧಿಗಿಂತ ಕರ್ನಾಟಕದ ಜಾಸ್ತಿ ಇತ್ತು. 2000 ನಾನು GSTP ಬಗ್ಗೆ ಮಾತಾಡ್ತಾ ಇದ್ದೇನೆ. GSTP ಬಗ್ಗೆ ಮಿನಿಸ್ಟರ್ ನೋಡಿ, ಒಂದ್ ನಿಮಿಷ ಕೇಳ್ರಿ. ಸಭಾನಾಯಕರೇ, ಬಸವರಾಜ್ ಒಂದ್ ನಿಮಿಷ ತಡೀರಿ. ನೋಡಿ, ಅವ್ರು ಮಾತಾಡ್ತಾರ, ಅವ್ರು ಏನ್ ಬೇಕಾ ಮಾತಾಡಿ, ನೀವು ಉತ್ತರ ಕೊಡೋಕೆ ಹೇಳಿ. ಯಾಕೆ ನೋಡಿ ಹೇಳ್ತೀರಿ ಮಂತ್ರಿಗಳಾದವರು? ಅಲ್ಲಿ ಹೇಳಿರಿ, ಅವ್ರು ಹೇಳಿ 1000 ಹೇಳಿ, ಅವ್ರು 1000 ಹೇಳ್ತಾರೆ. ಹೇಳಿರಿ, ನೀವು ಏನ್ರಿ ನೀವು ಮಂತ್ರಿಗಳಾದವ್ರು ಕೊಡ್ರಿ, ಹೇಳಿರಿ, ನೀವು ಹೇಳ್ರಿ. ಸುಳ್ಳೆ ಬಜೆಟ್ ಕೊಟ್ಟಿದ್ದೀರಿ, ಸುಳ್ಳು ಮಾಹಿತಿ ಭಾರತದ ಅಭಿವೃದ್ಧಿ 7.2. ಸಭಾಪತಿಗಳೇ ನಾನು ಮುಗಿಸ್ತೇನೆ. ಕೊನೆಗೆ ಸಭಾಪತಿಗಳೇ ಒಂದು ನಿಮಿಷ, ಸಭಾಪತಿಗಳೇ ಕೊನೆಯದಾಗಿ ನಾನು ಇದೊಂದು ಸಭಾಪತಿಗಳೇ ಇದು ಒಂದು ಅಭಿವೃದ್ಧಿ ಪರ ಬಜೆಟ್ ಅಲ್ಲ. ಇವತ್ತು ರಾಜ್ಯದ ಜನರು ಸಿದ್ದರಾಮಯ್ಯನವರು ನಮ್ಮ ದೇಶದ ರಾಜ್ಯದ ಮುಖ್ಯಮಂತ್ರಿ, ಅವರ ಹತ್ರ ಸಭಾಪತಿಗಳೇ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿಮ್ಮಷ್ಟು ನೆಮ್ಮದಿಯೋ ಎಲ್ಲಿಹುದು ರಾಮ, ನಿಮ್ಮಿಷ್ಟದಂತೆಲ್ಲ ಕೊಟ್ಟಿರುವಿರಿ ರಾಮ, ಜನರಿಷ್ಟದಂತೆಲ್ಲ ಕೊಟ್ಟಿಲ್ಲ ರಾಮ. ಪೂರ್ಣ ಬಹುಮತಿ ಸಭಾಪತಿಗಳೇ, ಒಂದೇ ನಿಮಿಷ ಕನ್ಕ್ಲೂಡ್ ಮಾಡಲಿಕ್ಕೆ ಸಭಾಪತಿಗಳೇ. ಪೂರ್ಣ ಬಹುಮತ. ಇವತ್ತು ಜನರು ಅಳ್ತಾ ಇದ್ದಾಳೆ ಶ್ರೀರಾಮಚಂದ್ರನ ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟಗಳ ಸಹಿಸುವ ಸಹನೆ. ಯಾಕಂದ್ರೆ ಇವರು 3-4 ವರ್ಷ ಇನ್ನು ಇವರೇ ಅಲ್ಲಿರ್ತಾರಲ್ಲ. ಕಷ್ಟಗಳ ಸಹಿಸುವ ಸಹನೆ ಕೊಡೆಯನಗೆ ರಾಮ, ಕಷ್ಟಗಳ ಸಹನೆ ಕೊಡೆಯನಗೆ ನಿನ್ನಷ್ಟು ರಾಮ ಅಂತ ಕೇಳ್ತಾ ಇದ್ದಾರೆ ಸಭಾ. ಗಮನ ಸೂಚನೆ ಎನ್ ರವಿಕುಮಾರ್ ಗಮನ ಸೂಚನೆ. ಮಾನ್ಯ ಸಭಾಪತಿಗಳೇ
ಮಾನ್ಯ ಸಭಾಪತಿಗಳೇ, ಒಂದ್ ನಿಮಿಷ. ಮಾನ್ಯ ಸರಿ, ರವಿ. ಸಭಾಪತಿ ಹಿರಿಯ ಒಂದ್ ನಿಮಿಷ ಸಭಾಪತಿ ರವಿಜಿ, ಹಿರಿಯರಾದಂತ ವಿಶ್ವನಾಥ್ ಜಿ ಮಾತನಾಡುವಾಗ ಕೊನೆಯಲ್ಲಿ ಇದು ಮಾತಾಡುವ 2 ಕೆಟ್ಟ ಶಬ್ದಗಳನ್ನು ಹೇಳಿದ್ದಾರೆ. ಬರೆದು ಕಳಿಸಿ. ಅದು ಒಳ ಉಡುಪುಗಳ ಬಗ್ಗೆ, ಅದನ್ನ ಕಡತದಿಂದ ತೆಗಿಬೇಕು ಅಂತ ನಾನು ಬರೆದು ಕಳಿಸಿ. ಕೇಳ್ಕೊಳ್ತಾ ಇದ್ದೇನೆ. ನೀವು ಮಾತಾಡ್ತಿರಿಲ್ಲ ಏನ್ರಿ ನೀವು? ನಿಮ್ ಇದು ಗೊತ್ತಿಲ್ಲ ನಿಮ್ಗೆ? ಸಭಾಪತಿಗಳೇ, ಗಮನ ಸೆಳೆಯುತ್ತೆ ಅಂತ ಹೇಳ್ತೀನಿ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕಲ್ಯಾ ಪಂಚಾಯತಿ ವ್ಯಾಪ್ತಿಯ ಹುಜಗಲ್ನ ಕಾಡಿನಲ್ಲಿ ಒಂದು 15-20 ಫ್ಯಾಮಿಲಿಗಳು ವಾಸ ಓದಿ ಮಾಡ್ತಾರೆ. ಅದನ್ನ ಓದಿ 15-20 ಕಾಲಿಂಗ್ ಇದ್ರ ಓದಿ ಇದೇನಾಯ್ತು ಓದಿ ಅದನ್ನ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕಲ್ಯಾ ಪಂಚಾಯತಿ ವ್ಯಾಪ್ತಿಯ ಹುಜಗಲ್ನ ಕಾಡಿನಲ್ಲಿ ವಾಸ ಮಾಡುತ್ತಿರುವ ಈರುಳಿಗ ಸಮುದಾಯದ ಜನರು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡುವ ಈ ಸಮುದಾಯದ ಜನರು ತಮ್ಮ ಜೀವನಕ್ಕೆ ಯಾವುದೇ ರೀತಿಯ ಭದ್ರತೆ ಇಲ್ಲದೆ ಬದುಕುತ್ತಿದ್ದಾರೆ. ಗಮನ ಸೆಳೆಯಿರಿ. ಅವರಿಗೆ ಗಮನ ಸೆಳೆಯಿರಿ. ಒಂದು ನಿಮಿಷ. ಅವರಿಗೆ ನೀರನ್ನ ಸೋಸಿ ಕುಡಿಯುವ ಪರಿಸ್ಥಿತಿ ಇದೆ. ಇದನ್ನ ಓದ್ರಿ ನೀವು. ಈ ಹಿನ್ನೆಲೆಯಲ್ಲಿ ಹಕ್ಕುಪತ್ರ ಕಂದಾಯ ಗ್ರಾಮವಾಗಿ ಘೋಷಿಸುವ ಶಾಶ್ವತ ಪರಿಹಾರವನ್ನು ಕೂಡ ಸರ್ಕಾರವನ್ನು ಮಾಡಿಲ್ಲ. ಈ ಸಮಸ್ಯೆಯ ಬಗ್ಗೆ ಕಂದಾಯ ಸಚಿವರ ಗಮನವನ್ನು ಸೆಳೆಯುತ್ತೇನೆ. ಕಂದಾಯ ಸಚಿವರ ಗಮನವನ್ನು ಸೆಳೆಯುತ್ತೇನೆ. ಸಚಿವರು ಅದ್ರಾಗ ಏನ್ ಬರೆದಿದ್ದ ಓದ್ರಿ. ಗಮನ ಸೆಳೆದ ಮಾನ್ಯ ಸಭಾಪತಿಗಳೇ, ಈಗಾಗಲೇ ವಿವರವಾದಂತ ಅವ್ರಿಗೆ ಏನು ಗಮನ ಸೆಳೆದಿದ್ದಾರೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಈ ಮಾಗಡಿ ತಾಲೂಕಿನ ಕಲ್ಯಾ ಪಂಚಾಯಿತಿ ವ್ಯಾಪ್ತಿಯ ಹುಜಗಲ್ನ ಗ್ರಾಮದಲ್ಲಿ ಈರುಳಿಗಿ ಸಮುದಾಯದ ಜನರು 98ನೇ ಸರ್ವೆ ನಂಬರ್ನಲ್ಲಿ ಗೋಮಾಲ ಜಮೀನಿದು ಬೆಟ್ಟದ ಮೇಲೆ ಗುಡಿಸಲು ಕಟ್ಟಿಕೊಂಡು 11 ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ. 11 ಕುಟುಂಬಗಳ ಪೈಕಿ 4 ಕುಟುಂಬಗಳವರು 94C ಅರ್ಜಿ ಸಲ್ಲಿಸಿರ್ತಾರೆ. ಆದರೆ ಬೆಟ್ಟದ ಮೇಲೆ ರಸ್ತೆ, ಕುಡಿಯುವ ನೀರು, ಇತರ ಮೂಲಭೂತ ಸೌಲಭ್ಯಗಳು ಕಲ್ಪಿಸಲಿಕ್ಕೂ ಸಾಧ್ಯವಾಗದ ಕಾರಣ ಮಂಜೂರಾತಿ ಮಾಡಿರೋದಿಲ್ಲ 4 ಕುಟುಂಬಗಳಿಗೆ. ಸದರಿ ಕುಟುಂಬಗಳಿಗೆ ನಿವೇಶನ ಕಲ್ಪಿಸೋ ಸಲುವಾಗಿ ಆ 98 ಸರ್ವೆ ನಂಬರ್ನಲ್ಲಿ ರಸ್ತಾಗೂ ಹೊಂದಿಕೊಂಡಿರ್ತಕ್ಕಂಥ 20 ಗುಂಟೆ ಜಮೀನು ಈಗಾಗಲೇ ನಿವೇಶನ ಮಂಜೂರಾತಿ ಮಾಡಲಿಕ್ಕೆ ಗುರುತಿಸಿದ್ದಾರೆ. ಅದೀಗಾಗಲೇ ಅಸಿಸ್ಟೆಂಟ್ ಕಮಿಷನರ್ಲಿಂದ ರಿಪೋರ್ಟು ಜಿಲ್ಲಾಧಿಕಾರಿಗಳಿಗೆ ಹೋಗಿದೆ. ಆದಷ್ಟು ತೀವ್ರದಲ್ಲಿ ಜಿಲ್ಲಾಧಿಕಾರಿಗಳಿಂದ ಆ 20 ಗುಂಟಿನಲ್ಲಿ 11 ಕುಟುಂಬಗಳಿಗೆ ಅವರಿಗೆ ನಿವೇಶನ ಹಂಚಿಕೆ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಇವು 11 ಕುಟುಂಬಗಳಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು, ಅವರಿಗೆ ಮಕ್ಕಳಿಗೆ ಶಿಕ್ಷಣ ನೀಡುವಂಥದ್ದು ಇರ್ಬೋದು, ಮತ್ತು ಕುಡಿಯ ನೀರು, ರಸ್ತೆ ಎಲ್ಲವನ್ನು ಸೌಲಭ್ಯಗೊಳಿಸ್ತಕ್ಕಂಥ ಒಂದು ಕ್ರಮ ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಸಂಪತ್ತಿಗಳನ್ನ ನಾನು ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ. ಈ ತರ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಪರಿಸ್ಥಿತಿ ಇಷ್ಟೊಂದು ಭೀಕರವಾಗಿದೆ. ನಾನು ಸ್ವಲ್ಪ ಹೋಗೋಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು. ಬೋರ್ವೆಲ್ ಇಲ್ಲ, ಈ ಸ್ವಲ್ಪ ಜೌಗು ಪ್ರದೇಶ, ನೀರು ಇರುತ್ತೆ. ಆ ನೀರು ಗುಂಡಿಯಲ್ಲಿ